ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾವು ಆಗಸ್ಟ್ 27 ಮತ್ತು ಆಗಸ್ಟ್ 28ರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, DRDOದ ಅಧ್ಯಕ್ಷರಾದ ಸತೀಶ್ ರೆಡ್ಡಿ ಅವರ ಅಧಿಕಾರಾವಧಿಯನ್ನು ಎಷ್ಟು ವರ್ಷ ವಿಸ್ತರಣೆ ಮಾಡಲಾಗಿದೆ? ನಿಮ್ಗೆ ಗೊತ್ತಿರ್ಬೋದು, DRDO ಅಧ್ಯಕ್ಷರಾದಂಥ ಸತೀಶ್ ರೆಡ್ಡಿ ಅವರು ಈ ಆ್ಯಂಟಿ ಸ್ಯಾಟಲೈಟ್ ಮಿಸೈಲ್ ಟೆಸ್ಟಿಂಗನ್ನು ಕೈಗೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡಿದ್ದರು. ಈ ಟೆಸ್ಟಿಂಗನ್ನು ಏನು ಕೈಗೊಂಡಿದ್ದರು, ಅದಕ್ಕೆ ಮಿಷನ್ ಶಕ್ತಿ ಅಂತ ಹೆಸರನ್ನು ಇಡಲಾಗಿತ್ತು. DRDOದ ಅಧ್ಯಕ್ಷರಾಗಿ ಸತೀಶ್ ರೆಡ್ಡಿ ಅವರನ್ನು ಆಗಸ್ಟ್ 2018ರಲ್ಲಿ 2 ವರ್ಷಗಳ ಅವಧಿಗೆ ನೇಮಕ ಮಾಡಲಾಗಿತ್ತು. ಈಗ ಅವರ ಅಧಿಕಾರಾವಧಿ ಮುಗಿತಾ ಬಂದಿದೆ. ಹೀಗಾಗಿ ಇವರ ಅಧಿಕಾರಾವಧಿಯನ್ನು ಮತ್ತೆ 2 ವರ್ಷ ವಿಸ್ತರಣೆ ಮಾಡಲಾಗಿದೆ. ನಿಮಗೆ ಇನ್ನೊಂದು ಹೇಳಬೇಕಂದ್ರೆ, DRDO ಇತ್ತೀಚೆಗೆ ಇಂಡಿಯನ್ ಆರ್ಮಿಗಾಗಿ ಒಂದು ಡ್ರೋನನ್ನು ತಯಾರು ಮಾಡಿತ್ತು. ಅದರ ಹೆಸರು ಏನಪ್ಪ ಅಂದರೆ ಭಾರತ್. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆ ಇದೆ. ಹಾಗಾದರೆ DRDO ಬಗ್ಗೆ ನಾವು ಹೇಳೋದಾದರೆ, ಇದರ ಫುಲ್ ಫಾರ್ಮ್ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್. ಇದು ಸ್ಥಾಪನೆಯಾಗಿದ್ದು 1958ರಲ್ಲಿ. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಇದೆ. ಜಗತ್ತಿನ ವೇಗದ ಮಾನವ ಕಂಪ್ಯೂಟರ್ ಆಗಿ ಇತ್ತೀಚೆಗೆ ನೀಲಕಂಠ ಭಾನು ಪ್ರಕಾಶ್ ಅವರು ಗುರುತಿಸಿಕೊಂಡಿದ್ದಾರೆ. ಅವರು ಯಾವ ರಾಜ್ಯದವರು? ಇತ್ತೀಚೆಗೆ ಲಂಡನ್ನಲ್ಲಿ ಮೈಂಡ್ ಸ್ಪೋರ್ಟ್ಸ್ ಒಲಿಂಪಿಯಾಡ್ ಎನ್ನುವಂಥ ಒಂದು ಸಂಸ್ಥೆ ಮೆಂಟಲ್ ಕ್ಯಾಲ್ಕುಲೇಷನ್ಸ್ ವರ್ಲ್ಡ್ ಕಪ್ಪನ್ನು ಹಮ್ಮಿಕೊಂಡಿತ್ತು. ಅದರಲ್ಲಿ ಭಾರತದಿಂದ ನೀಲಕಂಠ ಭಾನುಪ್ರಕಾಶ್ ಅವರು ವರ್ಚುವಲ್ ಆಗಿ ಭಾಗವಹಿಸಿದರು. ಈಗ ಅವರು ಜಗತ್ತಿನ ಅತಿ ವೇಗದ ಮಾನವ ಕಂಪ್ಯೂಟರ್ ಆಗಿ ಚಿನ್ನದ ಪದಕವನ್ನು ಕೂಡ ಪಡ್ಕೊಂಡಿದ್ದಾರೆ. ಹಾಗಾದರೆ ಅವರು ಯಾವ ರಾಜ್ಯದವರು ಅಂದರೆ ತೆಲಂಗಾಣ. ಅದರಲ್ಲೂ ಹೈದರಾಬಾದ್ ನಗರದವರು ಆಗಿದ್ದಾರೆ. ಒಟ್ಟಾರೆಯಾಗಿ ಈ ಸ್ಪರ್ಧೆಯಲ್ಲಿ 13 ದೇಶಗಳು ಭಾಗವಹಿಸಿದ್ವು. ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಭಾರತದ ಮಾನವ ಕಂಪ್ಯೂಟರ್ ಮಹಿಳೆ ಅಂತ ಯಾರನ್ನ ಕರಿತೀವಿ? ಶಕುಂತಲಾ ದೇವಿ. ಓಕೆ, ಅವರ ಕುರಿತು ಇತ್ತೀಚೆಗೆ ಒಂದು ಬಾಲಿವುಡ್ ಚಿತ್ರವು ಕೂಡ ಬಂದಿತ್ತು. ಹಾಗಾದರೆ ಈ ಶಕುಂತಲಾ ದೇವಿಯವರು ಯಾವ ರಾಜ್ಯದವರು? ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀತಿ ಆಯೋಗ ಇತ್ತೀಚೆಗೆ ಬಿಡುಗಡೆಗೊಳಿಸಿದ ರಫ್ತು ಸಿದ್ಧತೆ ಸೂಚ್ಯಂಕ ಅಂದರೆ ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ 2020ಯ ಪ್ರಕಾರ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿ ಇದೆ? ನೀತಿ ಆಯೋಗ ಇದೇ ಮೊದಲ ಬಾರಿಗೆ ಈ ಸೂಚ್ಯಂಕವನ್ನು ಬಿಡುಗಡೆಗೊಳಿಸಿದೆ, ರಫ್ತು ಸಿದ್ಧತೆ ಸೂಚ್ಯಂಕ. ಓಕೆ, ಇದರಲ್ಲಿ ಗುಜರಾತ್ ರಾಜ್ಯವು ಓವರಾಲ್ ಆಗಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ. ಹಾಗಾದರೆ ವಿವಿಧ ವಿಭಾಗಗಳಲ್ಲಿ ಯಾವ ರಾಜ್ಯಗಳು ಯಾವ ಸ್ಥಾನವನ್ನು ಪಡ್ಕೊಂಡಿವೆ ಅಂತ ನೋಡೋದಾದರೆ, ಮೊದಲನೇದಾಗಿ ಓವರಾಲ್ ಕ್ಯಾಟಗರಿಯಲ್ಲಿ ಗುಜರಾತ್ ಪ್ರಥಮ, ಮಹಾರಾಷ್ಟ್ರ ದ್ವಿತೀಯ, ತಮಿಳುನಾಡು ತೃತೀಯ, ರಾಜಸ್ಥಾನ್ 4ನೇ ಸ್ಥಾನ, ಒಡಿಸ್ಸಾ 5ನೇ ಸ್ಥಾನವನ್ನು ಪಡ್ಕೊಂಡಿದೆ. ನಮ್ಮ ಕರ್ನಾಟಕ 9ನೇ ಸ್ಥಾನವನ್ನು ಪಡ್ಕೊಂಡಿದೆ. ಓಕೆ, ಅದೇ ರೀತಿ ಕರಾವಳಿ ತೀರವನ್ನು ಹೊಂದಿರುವಂಥ ರಾಜ್ಯಗಳ ಪಟ್ಟಿಯಲ್ಲಿ ಗುಜರಾತ್ ಪ್ರಥಮ, ಮಹಾರಾಷ್ಟ್ರ ದ್ವಿತೀಯ, ತಮಿಳುನಾಡು ತೃತೀಯ, ಆದರೆ ನಮ್ಮ ಕರ್ನಾಟಕ 5ನೇ ಸ್ಥಾನವನ್ನು ಪಡ್ಕೊಂಡಿದೆ. ಓವರಾಲ್ ಆಗಿ 9ನೇ ಸ್ಥಾನ. ಕರಾವಳಿ ತೀರವನ್ನು ಹೊಂದಿರುವಂಥ ರಾಜ್ಯಗಳ ಪಟ್ಟಿಯಲ್ಲಿ 5ನೇ ಸ್ಥಾನವನ್ನು ಪಡ್ಕೊಂಡಿದೆ. ಹಿಮಾಲಯನ್ ರಾಜ್ಯಗಳಲ್ಲಿ ಉತ್ತರಾಖಂಡ್ ಪ್ರಥಮ, ತ್ರಿಪುರಾ ದ್ವಿತೀಯ, ಹಿಮಾಚಲ ಪ್ರದೇಶ ತೃತೀಯ ಸ್ಥಾನವನ್ನು ಪಡ್ಕೊಂಡಿದೆ. ಇನ್ನು ಲ್ಯಾಂಡ್ ಲಾಕ್ ರಾಜ್ಯಗಳಲ್ಲಿ ರಾಜಸ್ಥಾನ್ ಪ್ರಥಮ, ತೆಲಂಗಾಣ ದ್ವಿತೀಯ, ಹರಿಯಾಣ ತೃತೀಯ ಸ್ಥಾನವನ್ನು ಪಡ್ಕೊಂಡಿದೆ. ಕೇಂದ್ರಾಡಳಿತ ಪ್ರದೇಶಗಳು ಅಥವಾ ಸಣ್ಣ ರಾಜ್ಯಗಳ ಪಟ್ಟಿಯಲ್ಲಿ ದೆಹಲಿ ಪ್ರಥಮ, ಗೋವಾ ದ್ವಿತೀಯ, ಚಂಡೀಗಢ 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ಅದೇ ರೀತಿ ಇತ್ತೀಚಿನ ಕೆಲವು ಸೂಚ್ಯಂಕಗಳನ್ನು ನಾವು ಗಮನಿಸೋದಾದರೆ, ಪ್ರಶ್ನೆಗಳನ್ನು ಕೇಳ್ತಾನೆ ಇರ್ತಾರೆ. ಯಾವ ಸೂಚ್ಯಂಕದಲ್ಲಿ ಭಾರತವು ಎಷ್ಟನೇ ಸ್ಥಾನವನ್ನು ಪಡ್ಕೊಂತು, ಆ ಸೂಚ್ಯಂಕವನ್ನು ಬಿಡುಗಡೆಗೊಳಿಸುವಂಥ ಸಂಸ್ಥೆ ಯಾವುದು, ಅಥವಾ ಆ ಸೂಚ್ಯಂಕದಲ್ಲಿ ಯಾವ ದೇಶ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿತ್ತು ಅಂತ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಮೊದಲಾಗಿ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಬಿಡುಗಡೆಗೊಳಿಸೋರು ಯಾರಂದರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಈ ಪಟ್ಟಿಯಲ್ಲಿ ಭಾರತವು ಇತ್ತೀಚೆಗೆ 129ನೇ ಸ್ಥಾನವನ್ನು ಪಡ್ಕೊಂಡ್ರೆ ನಾರ್ವೆ ದೇಶ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ. ಅದೇ ರೀತಿ ಗ್ಲೋಬಲ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ 2020, ಇದನ್ನು ಜರ್ಮನ್ ವಾಚ್ ಎನ್ನುವಂಥ ಸಂಸ್ಥೆ ಬಿಡುಗಡೆಗೊಳಿಸುತ್ತೆ. ಭಾರತ 5ನೇ ಸ್ಥಾನವನ್ನು ಪಡ್ಕೊಂಡಿತ್ತು, ಜಪಾನ್ ಪ್ರಥಮ ಸ್ಥಾನ. ಇದನ್ನು ಇತ್ತೀಚೆಗೆ KS ಪ್ರಿಲಿಮ್ಸ್ ಎಕ್ಸಾಮಲ್ಲೂ ಕೂಡ ಕೇಳಿದ್ದಾರೆ. ಈ ಲಿಸ್ಟನ್ನು ನಾನು ನಿಮಗೆ ಮುಂಚೆನೂ ಕೂಡ ಹಲವಾರು ಬಾರಿ ಹೇಳಿದ್ದೆ. ಅದೇ ರೀತಿ ಜಾಗತಿಕ ಪ್ರಜಾಪ್ರಭುತ್ವ ಸೂಚ್ಯಂಕ, ಇದನ್ನು ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್ ಎನ್ನುವಂಥ ಸಂಸ್ಥೆ ಬಿಡುಗಡೆಗೊಳಿಸುತ್ತೆ. ಅದರಲ್ಲಿ ಭಾರತ 51ನೇ ಸ್ಥಾನವನ್ನು ಪಡ್ಕೊಂಡ್ರೆ ನಾರ್ವೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ. ಅದೇ ರೀತಿ ಜಾಗತಿಕ ಲಿಂಗಾಂತರ ವರದಿ 2020, ಇದನ್ನು ವರ್ಲ್ಡ್ ಎಕನಾಮಿಕ್ ಫೋರಮ್ನವರು ಬಿಡುಗಡೆಗೊಳಿಸ್ತಾರೆ. ಭಾರತ 112ನೇ ಸ್ಥಾನ ಇದ್ದರೆ ಐಸ್ಲ್ಯಾಂಡ್ ಪ್ರಥಮ ಸ್ಥಾನ. ಅದೇ ರೀತಿ ವಿಶ್ವ ಸಂತೋಷ ವರದಿ 2020, ಇದನ್ನು ಬಿಡುಗಡೆಗೊಳಿಸೋರು ಯಾರಪ್ಪ ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ಸ್ ನೆಟ್ವರ್ಕ್. ಇದರ ಪ್ರಕಾರ ಭಾರತವು 144ನೇ ಸ್ಥಾನದಲ್ಲಿದ್ದರೆ ಫಿನ್ಲ್ಯಾಂಡ್ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ. ಓಕೆ, ನೋಡಿ ಇಲ್ಲಿ ಫಿನ್ಲ್ಯಾಂಡ್ ಪ್ರಥಮ ಸ್ಥಾನ ಪಡ್ಕೊಂಡಿದೆ. ಇಲ್ಲಿ ನಾರ್ವೆ ಪ್ರಥಮ ಸ್ಥಾನ ಪಡ್ಕೊಂಡಿದೆ. ಇಲ್ಲಿ ಐಸ್ಲ್ಯಾಂಡ್ ಪ್ರಥಮ ಸ್ಥಾನ ಪಡ್ಕೊಂಡಿದೆ. ಹೀಗಾಗಿ ಇದನ್ನು ನೀವು
ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಓಕೆ, ಅದೇ ರೀತಿ ವಿಶ್ವ ಪತ್ರಿಕಾ ಸೂಚ್ಯಂಕದಲ್ಲಿ ಭಾರತ 142ನೇ ಸ್ಥಾನ ಪಡ್ಕೊಂಡ್ರೆ ನಾರ್ವೆ ಪ್ರಥಮ ಸ್ಥಾನ ಪಡ್ಕೊಂಡಿದೆ. ಸೊ ಹಾಗಾದರೆ ಈ ವಿಶ್ವ ಪತ್ರಿಕಾ ಸೂಚ್ಯಂಕವನ್ನು ಬಿಡುಗಡೆಗೊಳಿಸೋರು ಯಾರಂದರೆ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್. ಯಾವ ರಾಜ್ಯದ ಮಹಿಳೆಯರು ಮುದ್ರಾ ಯೋಜನೆ ಅಡಿಯಲ್ಲಿ ಸಾಲ ಪಡೆಯುವುದರಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ? ಸೊ ಇತ್ತೀಚೆಗೆ ಹಣಕಾಸು ಸಚಿವಾಲಯ ರಾಜ್ಯಸಭೆಗೆ ಒಂದು ವರದಿಯನ್ನು ಸಲ್ಲಿಸಿತ್ತು. ಸೊ ಆ ವರದಿಯಲ್ಲಿ ಈ ಮುದ್ರಾ ಯೋಜನೆ ಅಡಿಯಲ್ಲಿ ಯಾವ ರಾಜ್ಯದ ಮಹಿಳೆಯರು ಎಷ್ಟು ಸಾಲವನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥ ವಿವರಣೆ ಕೂಡ ಇತ್ತು. ಸೊ ಆ ಮಾಹಿತಿಯ ಪ್ರಕಾರ ಈಗ ಮುದ್ರಾ ಯೋಜನೆ ಅಡಿಯಲ್ಲಿ ಸಾಲ ಪಡೆಯುವುದರಲ್ಲಿ ತಮಿಳುನಾಡು ರಾಜ್ಯದ ಮಹಿಳೆಯರು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. 2ನೇ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳ, 3ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮಹಿಳೆಯರು ಇದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ಮುದ್ರಾ ಯೋಜನೆ ಬಗ್ಗೆ ನಾವು ಹೇಳೋದಾದರೆ, ಸೊ ಮೊದಲನೇದಾಗಿ ಈ ಮುದ್ರಾ ಇದರ ಫುಲ್ ಫಾರ್ಮನ್ನು ಎಕ್ಸಾಮ್ಗಳಲ್ಲಿ ಅನೇಕ ಬಾರಿ ಕೇಳ್ತಾನೆ ಇರ್ತಾರೆ. ಓಕೆ, ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ ಅಂತ ಇದರ ಫುಲ್ ಫಾರ್ಮ್. 2016ರಿಂದ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಸೊ ಇದರ ಅಡಿಯಲ್ಲಿ 3 ರೀತಿಯ ಸಾಲಗಳನ್ನು ಒದಗಿಸಲಾಗುವುದು. ಸೊ ಶಿಶು ಸಾಲ ಯೋಜನೆ, ಸೊ ಇದರ ಪ್ರಕಾರ 50,000 ರೂಪಾಯಿಗಳವರೆಗೆ ಸಾಲವನ್ನು ಒದಗಿಸಲಾಗುವುದು. ಅದೇ ರೀತಿ ಕಿಶೋರ ಸಾಲ ಯೋಜನೆ ಅಡಿಯಲ್ಲಿ 50,000 ಮೇಲ್ಪಟ್ಟು ಮತ್ತು 5 ಲಕ್ಷಕ್ಕಿಂತ ಕೆಳಗೆ ಸೊ ಸಾಲವನ್ನು ಒದಗಿಸಲಾಗುವುದು. ಅದೇ ರೀತಿ ತರುಣ ಸಾಲ ಯೋಜನೆ ಅಡಿಯಲ್ಲಿ 5 ಲಕ್ಷಕ್ಕಿಂತ ಮೇಲ್ಪಟ್ಟು ಮತ್ತು 10 ಲಕ್ಷಗಳವರೆಗೆ ಸಾಲವನ್ನು ಒದಗಿಸಲಾಗುವುದು. ಭಾರತ ವಿಯೆಟ್ನಾಂ ಜಂಟಿ ಆಯೋಗದ 17ನೇ ಸಭೆ ವಿಡಿಯೋ ಸಮ್ಮೇಳನದ ಮೂಲಕ ಇತ್ತೀಚೆಗೆ ನಡೆಯಿತು. ಹಾಗಾದರೆ ಈ ಆಯೋಗದ ಮೂಲಕ ಒಟ್ಟು ಎಷ್ಟು ಒಪ್ಪಂದಗಳಿಗೆ ಸಹಿಯನ್ನು ಹಾಕಲಾಯಿತು ಇತ್ತೀಚೆಗೆ? ಓಕೆ, ಸೊ ಇತ್ತೀಚೆಗೆ ಒಟ್ಟಾರೆಯಾಗಿ ಭಾರತ ವಿಯೆಟ್ನಾಂ ಜಂಟಿ ಆಯೋಗದ 17ನೇ ಸಭೆಯಲ್ಲಿ ಒಟ್ಟು 2 ಒಪ್ಪಂದಗಳಿಗೆ ಸಹಿಯನ್ನು ಹಾಕಲಾಯಿತು. ಓಕೆ, ಸೊ ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಈ ಸಭೆಯಲ್ಲಿ ಡಿಸ್ಕಷನ್ ಮಾಡಲಾಯಿತು ಅಂದರೆ ಟ್ರೇಡ್ ಅಂದರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ, ಎಕನಾಮಿಕ್ ಅಂದರೆ ಆರ್ಥಿಕತೆಗೆ ಸಂಬಂಧಪಟ್ಟಂತೆ, ಸೈಂಟಿಫಿಕ್ ಆ್ಯಂಡ್ ಟೆಕ್ನಾಲಜಿಕಲ್ ಕೋಆಪ್ರೇಷನ್ ಅಂದರೆ ವೈಜ್ಞಾನಿಕ ಮತ್ತು ತಂತ್ರಜ್ಞಾನ ಆಧಾರಿತ ಸಹಕಾರ ಕುರಿತು ಡಿಸ್ಕಷನನ್ನು ಮಾಡಲಾಯಿತು. ಸೊ ಭಾರತದಿಂದ ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಂಡಿದ್ರು ಅಂದರೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಸಚಿವರಾದಂಥ ಎಸ್ ಜೈಶಂಕರ್ ಅವರು ಭಾರತದಿಂದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಅದೇ ರೀತಿ ವಿಯೆಟ್ನಾಂ ಸೈಡ್ನಿಂದ ಯಾರಪ್ಪ ಅಂದರೆ ಈ ಫಾಮ್ ಬೆನ್ ಮಿನ್, ಸೊ ಫಾಮ್ ಬೆನ್ ಮಿನ್ ಅನ್ನೋರು ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಓಕೆ, ಸೊ ಹಾಗಾದರೆ ಆ 2 ಒಪ್ಪಂದಗಳು ಯಾವ್ಯಾವು ಅಂದರೆ ಮೊದಲನೇದಾಗಿ ನವದೆಹಲಿಯಲ್ಲಿರುವಂತಹ ಸುಷ್ಮಾ ಸ್ವರಾಜ್ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಸರ್ವಿಸ್ ಮತ್ತು ಹನೋಯಿ ಡಿಪ್ಲೊಮ್ಯಾಟಿಕ್ ಅಕಾಡೆಮಿಕ್ ಆಫ್ ವಿಯೆಟ್ನಾಂ, ಸೊ ಇವೆರಡರ ನಡುವಿನ ಸಹಕಾರಕ್ಕಾಗಿ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ. ಅದೇ ರೀತಿ ನ್ಯಾಷನಲ್ ಮ್ಯಾರಿಟೈಮ್ ಫೌಂಡೇಶನ್ ನವದೆಹಲಿಯಲ್ಲಿದೆ ಮತ್ತು ಸೈಂಟಿಫಿಕ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಸಿ ಆ್ಯಂಡ್ ಐಸ್ಲ್ಯಾಂಡ್ಸ್ ಹನೋಯಿಯಲ್ಲಿದೆ. ಸೊ ಇವೆರಡರ ನಡುವಿನ ಸಹಕಾರಕ್ಕಾಗಿ ಕೂಡ ಒಪ್ಪಂದವನ್ನು ಮಾಡಲಾಗಿದೆ. ಹಾಗಾದರೆ ಪ್ರಶ್ನೆಗಳನ್ನು ಯಾವ ಥರ ಕೇಳ್ತಾರೆ? ಸೊ ಮೊದಲನೇದಾಗಿ ಸುಷ್ಮಾ ಸ್ವರಾಜ್ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಸರ್ವಿಸ್ ಇದು ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು, ನವದೆಹಲಿಯಲ್ಲಿ. ಅದೇ ರೀತಿ ನ್ಯಾಷನಲ್ ಮ್ಯಾರಿಟೈಮ್ ಫೌಂಡೇಶನ್ ಇದು ಎಲ್ಲಿದೆ ಅಂತ ಕೂಡ ಪ್ರಶ್ನೆಯನ್ನು ಕೇಳ್ಬೋದು, ಇದು ಕೂಡ ನವದೆಹಲಿಯಲ್ಲಿ ಇದೆ. ಆದರೆ ವಿಯೆಟ್ನಾಂ ದೇಶದ ರಾಜಧಾನಿ ಹನೋಯಿ. ಓಕೆ, ಅದರ ಕರೆನ್ಸಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಡಾಂಗ್. ವಿಶ್ವ ಆರೋಗ್ಯ ಸಂಸ್ಥೆಯು ಇತ್ತೀಚೆಗೆ ಯಾವ ಖಂಡವನ್ನು ವೈಲ್ಡ್ ಪೋಲಿಯೋ ವೈರಸ್ ಮುಕ್ತ ಅಂತ ಘೋಷಣೆ ಮಾಡಿದೆ? ಸೊ ಇತ್ತೀಚೆಗೆ ಆಫ್ರಿಕಾ ಖಂಡವನ್ನು ವಿಶ್ವ ಆರೋಗ್ಯ ಸಂಸ್ಥೆ ವೈಲ್ಡ್ ಪೋಲಿಯೋ ವೈರಸ್ ಮುಕ್ತ ಅಂತ ಘೋಷಣೆಯನ್ನು ಮಾಡಿದೆ. ಕಳೆದ 4 ವರ್ಷಗಳಲ್ಲಿ ಯುರೋಪ್ ಖಂಡದಲ್ಲಿ ಸೊ ಈ ವೈರಸ್ ರೋಗ ಪತ್ತೆ ಆಗಿಲ್ಲ. ಸೊ ಹೀಗಾಗಿ ಇದನ್ನು ವಿಶ್ವ ಆರೋಗ್ಯ ಸಂಸ್ಥೆ ಆಫ್ರಿಕಾ ಖಂಡವನ್ನು ಪೋಲಿಯೋ ವೈರಸ್ ಮುಕ್ತ ಅಂತ ಘೋಷಣೆಯನ್ನು ಮಾಡಿದೆ. ಸದ್ಯಕ್ಕೆ ಈ ವೈಲ್ಡ್ ಪೋಲಿಯೋ ವೈರಸ್ ಅನ್ನುವಂಥ ರೋಗ ಏಷ್ಯಾದಲ್ಲೂ ಕೂಡ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಎಲ್ಲೆಂದರೆ ಪ್ರಮುಖವಾಗಿ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನದಲ್ಲಿ ಕಂಡುಬರುತ್ತೆ ಈ ರೋಗ. ಓಕೆ, ವಿಶ್ವ ಆರೋಗ್ಯ ಸಂಸ್ಥೆ ಬಗ್ಗೆ ಹೇಳೋದಾದರೆ ಇದು ಸ್ಥಾಪನೆಯಾಗಿದ್ದು 1948 ಏಪ್ರಿಲ್ 7ರಂದು. ಸೊ ಏಪ್ರಿಲ್ 7ನ್ನು ನಾವು ವಿಶ್ವ ಆರೋಗ್ಯ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ. ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡಿನ ಜಿನೆವಾದಲ್ಲಿದೆ. ಸೊ ಇದರ ಪ್ರಸ್ತುತ ಮುಖ್ಯಸ್ಥರು ಟೆಡ್ರೋಸ್ ಅಧನೋಮ್. RBI ಇತ್ತೀಚೆಗೆ ಬಿಡುಗಡೆ ಮಾಡಿದಂತಹ ವಾರ್ಷಿಕ ವರದಿ 2019-20 ಪ್ರಕಾರ 2020-21 ಸಾಲಿನಲ್ಲಿ ಭಾರತದಲ್ಲಿ ಬೆಳವಣಿಗೆ ದರವು ಎಷ್ಟಿರಲಿದೆ ಅಂತ ಅಂದಾಜು ಮಾಡಿದೆ. ಓಕೆ, ಸೊ ಇತ್ತೀಚೆಗೆ RBI ವಾರ್ಷಿಕ ವರದಿಯಾದಂಥ 2019-20 ಸಾಲಿನ ವಾರ್ಷಿಕ ವರದಿಯನ್ನು
ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದೆ. ಸೊ ಆ ವರದಿಯಲ್ಲಿ ಅದು 2020-21ನೇ ಸಾಲಿನಲ್ಲಿ ಭಾರತದ ಬೆಳವಣಿಗೆ ದರ -4.5% ಇರಲಿದೆ ಅಂತ ಅದು ಹೇಳಿದೆ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್. ಹಾಗಾದರೆ ಈ ವರದಿಯನ್ನು ಅದು ಕೇಂದ್ರ ಸರ್ಕಾರಕ್ಕೆ ಯಾವ ಕಾಯ್ದೆಯಡಿ ವರದಿಯನ್ನು ಸಲ್ಲಿಸಿದೆ ಅಂದರೆ, ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ 1934 ಇದರ ಅಡಿಯಲ್ಲಿ ಬರುವಂತಹ ಸೆಕ್ಷನ್ 53 ಕ್ಲಾಸ್ 2 ಇದರ ಅಡಿಯಲ್ಲಿ ಈ ವರದಿಯನ್ನು RBI ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದೆ. ಅದೇ ರೀತಿ ಈ ವರದಿಯಲ್ಲಿ ಅದು ಕೆಲವೊಂದು ಅಂಶಗಳನ್ನು ಕೂಡ ಹೇಳಿದೆ. ಏನಪ್ಪ ಅಂದರೆ, ಮೊದಲನೇದಾಗಿ ಸೊ ಬ್ಯಾಂಕ್ ವಂಚನೆ ವಿತ್ತೀಯ ವರ್ಷ 2020ರಲ್ಲಿ 2 ಪಟ್ಟಿಗಿಂತಲೂ ಹೆಚ್ಚಾಗಿದೆ ಅಂತ ಹೇಳಿದೆ. ಸರಿಸುಮಾರಾಗಿ ಬ್ಯಾಂಕ್ ವಂಚನೆ ಪ್ರಕರಣಗಳ ಒಟ್ಟು ಮೊತ್ತ ಎಷ್ಟು ಅಂತ ಹೇಳಿದೆ ಅಂದರೆ ಅದು 1.85 ಟ್ರಿಲಿಯನ್ ರೂಪಾಯಿಗಳು. ಅದೇ ರೀತಿ ಈ ಭೂಮಿ, ಕಾರ್ಮಿಕ ಮತ್ತು ವಿದ್ಯುತ್ ಕ್ಷೇತ್ರಗಳಿಗಾಗಿ GST ಕೌನ್ಸಿಲ್ ಏನಿದೆ, ಸೊ ಅದೇ ತರಹದ ಪ್ರಾಧಿಕಾರನ ರಚನೆ ಮಾಡಬೇಕು ಅಂತ ಕೂಡ ಅದು ಹೇಳಿದೆ. ಇನ್ನು ಬ್ಯಾಂಕಿಂಗ್ ಕೋಡ್ಸ್ ಮತ್ತು ಸ್ಟ್ಯಾಂಡರ್ಡ್ಸ್ ಬೋರ್ಡ್ಸ್ ಆಫ್ ಇಂಡಿಯಾ, ಸೊ ಇದನ್ನು ವಿಸರ್ಜಿಸಲು RBI ಸಲಹೆಯನ್ನು ನೀಡಿದೆ. ಪ್ರಸ್ತುತ ಅಸ್ತಿತ್ವದಲ್ಲಿರುವಂಥ 3 ಒಂಬುಡ್ಸ್ಮನ್ ಯೋಜನೆಗಳು ಏನಿದ್ದಾವೆ, ಸೊ ಅವುಗಳನ್ನು ಒಂದೇ ಯೋಜನೆಯಾಗಿ ಕನ್ವರ್ಟ್ ಮಾಡಬೇಕು ಅಂತ ಅದು ಹೇಳಿದೆ. 2019ರ ಸ್ವಚ್ಛತಾ ಹಿ ಸೇವಾ ಪ್ರಶಸ್ತಿಯನ್ನು ಯಾವ ಉದ್ದಿಮೆ ಗೆದ್ದಿದೆ? ಸೊ 2019ರ ಸ್ವಚ್ಛತಾ ಹಿ ಸೇವಾ ಪ್ರಶಸ್ತಿಯನ್ನು NLCIL ಅಂದರೆ ನೈವೇಲಿ ಲಿಗ್ನೈಟ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್, ಸೊ ಈ ಉದ್ದಿಮೆ ಈ ಪ್ರಶಸ್ತಿಯನ್ನು ಗೆದ್ದಿದೆ. ಪೌಲೋಮಿ ಘಟಕ್ 37ನೇ ವಯಸ್ಸಿಗೆ ಕ್ರೀಡೆಗೆ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಸಾಗರ್ ಅವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ? ಸೊ ಪೌಲೋಮಿ ಘಟಕ್ ಸೊ ಒಬ್ಬ ಪ್ರಸಿದ್ಧ ಟೇಬಲ್ ಟೆನ್ನಿಸ್ ಆಟಗಾರ್ತಿ ಆಗಿದ್ದರು. ಸೊ ಅವರು ಇತ್ತೀಚೆಗೆ ತಮ್ಮ ವೃತ್ತಿಗೆ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಸೊ ಇವರು ಜನಿಸಿದ್ದು ಕೋಲ್ಕತ್ತಾದಲ್ಲಿ. ಓಕೆ, ಸೊ ಇವರು ಯಾವ ರಾಜ್ಯದವರು ಅಂತ ಪ್ರಶ್ನೆಯನ್ನು ಕೇಳಿದರೆ, ಸೊ ಪಶ್ಚಿಮ ಬಂಗಾಳ. ಸಾಗರ್ ಇವರ ಸಾಧನೆ ಏನಪ್ಪ ಅಂದರೆ, ಸೊ ಇವರು ಒಟ್ಟಾರೆಯಾಗಿ ಜೂನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ಪನ್ನು 3 ಬಾರಿ ಗೆದ್ದಿದ್ರು. ಅದೇ ರೀತಿ ಸೀನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ನ 7 ಬಾರಿ ಗೆದ್ದಿದ್ರು. ಅದೇ ರೀತಿ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲೂ ಕೂಡ ಇವರು ಹಲವಾರು ಪದಕಗಳನ್ನು ಪಡೆದಿದ್ದಾರೆ. 600 ಟೆಸ್ಟ್ ವಿಕೆಟ್ಗಳನ್ನು ಪಡೆದ ಮೊಟ್ಟ ಮೊದಲ ವೇಗದ ಬೌಲರ್ ಆಗಿ ಯಾರು ಹೊರಹೊಮ್ಮಿದ್ದಾರೆ? ಸೊ 600 ಟೆಸ್ಟ್ ವಿಕೆಟ್ಗಳನ್ನು ಇದುವರೆಗೂ ಸ್ಪಿನ್ನರ್ಗಳು ಪಡ್ಕೊಂಡಿದ್ರು. ಸೊ ಬಟ್ ವೇಗದ ಬೌಲರ್ ಯಾರು ಪಡ್ಕೊಂಡಿರಲಿಲ್ಲ. ಸೊ ಈಗ ಈ ಸಾಧನೆಯನ್ನು ಇಂಗ್ಲೆಂಡ್ನ ಜೇಮ್ಸ್ ಆ್ಯಂಡರ್ಸನ್ ಅವರು ಮಾಡಿದ್ದಾರೆ. ಸೊ ಇತ್ತೀಚೆಗೆ ಪಾಕ್ ವಿರುದ್ಧ ಅಂದರೆ ಪಾಕಿಸ್ತಾನದ ವಿರುದ್ಧ ನಡೆದಂಥ ಟೆಸ್ಟ್ ಪಂದ್ಯದಲ್ಲಿ ಅವರು ಈ ಸಾಧನೆಯನ್ನು ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಬೌಲರ್ಗಳನ್ನು ಗಮನಿಸಿದಾಗ 600 ವಿಕೆಟ್ಗಳನ್ನು ಪಡೆದಂತಹ 4ನೇ ಬೌಲರ್ ಆಗಿ ಇವರು ಹೊರಹೊಮ್ಮಿದ್ದಾರೆ. ಓಕೆ, ಹಾಗಾದರೆ ಮೊದಲ 3 ಬೌಲರ್ಗಳು ಯಾರಂದರೆ ಶ್ರೀಲಂಕಾದ ಆಟಗಾರರಾದಂತಹ ಮುತ್ತಯ್ಯ ಮುರಳೀಧರನ್ ಒಟ್ಟಾರೆಯಾಗಿ 800 ವಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ ಆಸ್ಟ್ರೇಲಿಯಾದ ಶೇನ್ ವಾರ್ನ್, ಸೊ ಇವರು 708 ವಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಇಂಡಿಯಾದ ಅನಿಲ್ ಕುಂಬ್ಳೆ ಅವರು ಕೂಡ 619 ವಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ. ಓಕೆ, ಅಂದರೆ ಟೆಸ್ಟ್ ಕ್ರಿಕೆಟ್ನಲ್ಲಿ 619 ವಿಕೆಟ್ ಪಡೆದ ಏಕೈಕ ಭಾರತೀಯ ಬೌಲರ್ ಯಾರಂದರೆ ಅನಿಲ್ ಕುಂಬ್ಳೆ ಅಂತ ನಾವು ಹೇಳ್ಬೋದು. ಮ್ಯಾನ್ ಬುಕರ್ ಇಂಟರ್ನ್ಯಾಷನಲ್ ಪ್ರಶಸ್ತಿ ಪಡೆದ ಅತಿ ಕಿರಿಯ ಲೇಖಕರಾದ ಮೆರಿಕೆ ಲೂಕ್ಯಾಸ್ ರಿಜ್ನೆವೆಲ್ಡ್ ಇವರು ಯಾವ ದೇಶದವರಾಗಿದ್ದಾರೆ? ಸೊ ಅವರು ನೆದರ್ಲ್ಯಾಂಡ್ ದೇಶದವರು ಆಗಿದ್ದಾರೆ. ಸೊ ಇವರಿಗೆ ಜಸ್ಟ್ 29 ಏಜ್. ಓಕೆ, ಸೊ ಅತಿ ಕಿರಿಯ ವಯಸ್ಸಿಗೆ ಈ ಮ್ಯಾನ್ ಬುಕರ್ ಇಂಟರ್ನ್ಯಾಷನಲ್ ಅವಾರ್ಡನ್ನು ಇವರು ಪಡ್ಕೊಂಡಿದ್ದಾರೆ. ಹಾಗಾದರೆ ಇವರು ಬರೆದಂಥ ಯಾವ ಕೃತಿಗೆ ಈ ಪ್ರಶಸ್ತಿ ದೊರೆತಿದೆ ಅಂದರೆ ದ ಡಿಸ್ಕಂಫರ್ಟ್ ಆಫ್ ಈವ್ನಿಂಗ್ ಎನ್ನುವಂಥ ಕೃತಿಗೆ ಈ ಪ್ರಶಸ್ತಿ ದೊರೆತಿದೆ. ಹಾಗಾದರೆ ಮ್ಯಾನ್ ಬುಕರ್ ಇಂಟರ್ನ್ಯಾಷನಲ್ ಪ್ರಶಸ್ತಿಯನ್ನು ಯಾರಿಗೆ ನೀಡ್ತಾರೆ ಅಂದರೆ, ಬೇರೆ ಭಾಷೆಗಳಲ್ಲಿ ಪುಸ್ತಕವನ್ನು ಬರೆದಿರ್ತಾರೆ, ಸೊ ಅದನ್ನು ಇಂಗ್ಲೀಷ್ಗೆ ಭಾಷಾಂತರ ಮಾಡಿರ್ತಾರೆ. ಸೊ ಅಂಥ ಕೃತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡ್ತಾರೆ. ಸೊ ಆ ಕೃತಿ ಯುನೈಟೆಡ್ ಕಿಂಗ್ಡಮ್ ಅಥವಾ ಐರ್ಲೆಂಡ್ನಲ್ಲಿ ಪ್ರಕಟ ಆಗಿರಬೇಕು. ಹಾಗಾದರೆ ಇವರು ಈ ಡಚ್ ಭಾಷೆಯಲ್ಲಿ ಬರೆದಂತಹ ಕೃತಿಯನ್ನು ಯಾರು ಇಂಗ್ಲೀಷ್ಗೆ ಅನುವಾದ ಮಾಡಿದ್ದಾರೆ ಅಂದರೆ ಮೈಕಲ್ ಹಚಿಸನ್ ಎನ್ನುವರು ಇದನ್ನು ಇಂಗ್ಲೀಷ್ಗೆ ಭಾಷಾಂತರ ಮಾಡಿದ್ರು. ಹಾಗಾದರೆ ಕಳೆದ ಬಾರಿಯ ಮ್ಯಾನ್ ಬುಕರ್ ಇಂಟರ್ನ್ಯಾಷನಲ್ ಪ್ರಶಸ್ತಿಯನ್ನು ಯಾರು ಪಡ್ಕೊಂಡಿದ್ರಪ್ಪ ಅಂದರೆ ಜೋಕಾ ಅಲ್ ಹರ್ತಿ ಇವರು ಒಮನ್ ದೇಶದವರು ಇವರು. ಸೊ ಇವರ ಕೃತಿ ಯಾವುದು ಅಂದರೆ ಸೆಲೆಸ್ಟಿಯಲ್ ಬಾಡೀಸ್. ಮನೆಯಲ್ಲಿರುವ ಶಾಲಾ ಮಕ್ಕಳಿಗಾಗಿ ಹೆಲ್ತಿ ಬಾಡಿ ಹೆಲ್ತಿ ಮೈಂಡ್ ಎಂಬ ಫಿಟ್ನೆಸ್ ಅಭಿಯಾನವನ್ನು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಪ್ರಾರಂಭ ಮಾಡಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ನವದೆಹಲಿ. ಸೊ ಅಂದರೆ ಯಾವ ಥರ ಅಂದರೆ, ಸೊ ಏನಿಲ್ಲ, ಈಗ ಕೋವಿಡ್-19 ಕಾರಣದಿಂದಾಗಿ ಯಾವುದೇ ಕ್ಲಾಸ್ಗಳು ನಡೀತಾ ಇಲ್ಲ. ಸೊ ಎಲ್ಲ ಶಾಲಾ ಮಕ್ಕಳು ಕೂಡ ಮನೆಯಲ್ಲೇ ಸ್ಟಡಿ ಮಾಡ್ತಾಯಿದ್ದಾರೆ. ಹೀಗಾಗಿ ಅವರು
ಹೆಲ್ತಿಯಾಗಿರಬೇಕು, ಫಿಟ್ನೆಸ್ ಆಗಿರಬೇಕು ಅನ್ನೋ ಕಾರಣದಿಂದ ಏನು ಮಾಡಿದೆ ಅಂದರೆ ನವದೆಹಲಿ ಸರ್ಕಾರ ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿ ಆ ಮೂಲಕ ಶಾಲಾ ಮಕ್ಕಳಿಗೆ ಯಾವ ಥರ ಫಿಟ್ನೆಸ್ ಆಗಿರಬೇಕು ಅಂತ ಗೈಡೆನ್ಸನ್ನು ನೀಡುತ್ತೆ. ಸೊ ಅದೇ ರೀತಿ ಪ್ರಸ್ತುತ ಮತ್ತು ಭವಿಷ್ಯದ ರಕ್ಷಣಾ ಮತ್ತು ಯುದ್ಧ ಭೂಮಿ ಅಗತ್ಯತೆಗಳ ಆಧಾರದ ಮೇಲೆ 57 DRDO ಲ್ಯಾಬ್ಗಳ ಕರ್ತವ್ಯಗಳ ಚಾರ್ಟರನ್ನು ಪರಿಶೀಲನೆ ಮಾಡೋಕ್ಕೆ ವಿ ರಾಮ್ ಗೋಪಾಲ್ ರಾವ್ ಅವರ ನೇತೃತ್ವದಲ್ಲಿ 5 ಜನರ ಸಮಿತಿಯನ್ನು ರಚನೆ ಮಾಡಿದೆ. ಓಕೆ, ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ವಿ ರಾಮ್ ಗೋಪಾಲ್ ರಾವ್ ಅವರ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಸೊ 57 DRDO ಲ್ಯಾಬ್ಗಳ ಕರ್ತವ್ಯಗಳ ಚಾರ್ಟರನ್ನು ಪರಿಶೀಲನೆ ಮಾಡೋದು. ಅದೇ ರೀತಿ ಆಸ್ಟ್ರೇಲಿಯಾದ ಕ್ರಿಕೆಟ್ ಆಟಗಾರರಾದಂತಹ ಕ್ಯಾಮ್ರೂನ್ ವೈಟ್ ಅವರು ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಸೊ ಇವರೊಬ್ಬ ಪ್ರಸಿದ್ಧ ಆಲ್ರೌಂಡರ್ ಆಗಿದ್ದರು. ಓಕೆ, ಅದೇ ರೀತಿ ಭಾರತದ ಅತ್ಯಂತ ಪ್ರಸಿದ್ಧ ಕ್ರಿಕೆಟ್ ತರಬೇತುದಾರರಾದ ಕ್ರಿಕೆಟ್ ಕೋಚ್ ಆದಂತಹ ವಾಸುದೇವ್ ಜಗನ್ನಾಥ್ ಪರಂಜಪೆ ಅವರ ಮೇಲೆ ಬರೆದಂತಹ ಪುಸ್ತಕ ಯಾವುದಂದರೆ ಕ್ರಿಕೆಟ್ ದ್ರೋಣ. ಸೊ ಹಾಗಾದರೆ ಈ ಪುಸ್ತಕವನ್ನು ಬರೆದವರು ಯಾರಂದರೆ ವಾಸುದೇವ್ ಜಗನ್ನಾಥ್ ಪರಂಜೆ ಅವರ ಪುತ್ರರಾದಂತಹ ಜತಿನ್ ಪರಂಜಪೆ ಅವರು ಬರೆದಿದ್ದಾರೆ. ಓಕೆ, ಅವ್ರ ಜೊತೆ ಕ್ರಿಕೆಟ್ ಜರ್ನಲಿಸ್ಟ್ ಆದಂತಹ ಆನಂದ್ ವಾಸು ಅವರು ಕೂಡ ಈ ಪುಸ್ತಕವನ್ನು ಬರೆಯೋಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಏರ್ ಚೀಫ್ ಮಾರ್ಷಲ್ ಆದಂತಹ ರಾಕೇಶ್ ಕುಮಾರ್ ಸಿಂಗ್ ಭದೌರಿಯಾ ಅವರು IAFನಲ್ಲಿ ಅಂದರೆ ಇಂಡಿಯನ್ ಏರ್ಫೋರ್ಸ್ನಲ್ಲಿ ವೃತ್ತಿ ಸಂಬಂಧಿತ ಮಾಹಿತಿ ಮತ್ತು ವಿವರಗಳನ್ನು ಆಕಾಂಕ್ಷಿಗಳಿಗೆ ಒದಗಿಸಲು ಮೈ IAF ಎನ್ನುವಂತಹ ಮೊಬೈಲ್ ಅಪ್ಲಿಕೇಶನನ್ನು ಪ್ರಾರಂಭ ಮಾಡಿದ್ದಾರೆ. ಅಂದರೆ ಇಂಡಿಯನ್ ಏರ್ಫೋರ್ಸ್ನಲ್ಲಿ ನೀವು ಏನಾದರೂ ಜಾಯ್ನ್ ಆಗಬೇಕಂದ್ರೆ, ಜಾಬನ್ನು ಪಡ್ಕೋಬೇಕಂದ್ರೆ ಯಾವ ಅವಕಾಶಗಳಿವೆ, ಏನೇನು ಪ್ರೊಸೀಜರ್ಸ್ ಇವೆ ಅನ್ನೋದನ್ನು ನೀವು ಇಲ್ಲಿ ಪಡ್ಕೋಬೋದಾಗಿದೆ. ಅದೇ ರೀತಿ ಪ್ಯಾಸ್ಕಲ್ ಲಿಸೌಬಾ ಇವರು ಮಾಜಿ ಕಾಂಗೋ ಅಧ್ಯಕ್ಷರು, ಇತ್ತೀಚೆಗೆ ನಿಧನರಾಗಿದ್ದಾರೆ. ಹಾಗಾದರೆ ಕಾಂಗೋ, ಸೊ ಕಾಂಗೋದಲ್ಲಿ ಎರಡು ದೇಶಗಳು ಬರ್ತವೆ, ಒಂದು ರಿಪಬ್ಲಿಕ್ ಆಫ್ ಕಾಂಗೋ, ಇನ್ನೊಂದು ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ಹಾಗಾದರೆ ಇವರು ಯಾವ ದೇಶ ಅಧ್ಯಕ್ಷರಾಗಿದ್ದರು ಅಂದರೆ ರಿಪಬ್ಲಿಕ್ ಆಫ್ ಕಾಂಗೋದ ಅಧ್ಯಕ್ಷರಾಗಿದ್ದರು. ಈಗ ಅವರು ನಿಧನರಾಗಿದ್ದಾರೆ. ಹಾಗಾದರೆ ಪ್ರಸ್ತುತ ರಿಪಬ್ಲಿಕ್ ಆಫ್ ಕಾಂಗೋದ ಪ್ರೆಸಿಡೆಂಟ್ ಯಾರಂದರೆ ಡೆನಿಸ್ ಸಸಾವೋ ನುಗ್ಯಾಸೋ. ಪ್ರಸ್ತುತ ಪ್ರಧಾನಿ ಕ್ಲೆಮೆಂಟ್ ಮೌಂಬಾ. ಸೊ ರಿಪಬ್ಲಿಕ್ ಆಫ್ ಕಾಂಗೋದ ರಾಜಧಾನಿ ಬ್ರೆಜಾವಿಲ್ಲೆ. ಓಕೆ, ಸೊ ಇವಿಷ್ಟು ಆಗಸ್ಟ್ 27 ಮತ್ತು 28ರ ಕರೆಂಟ್ ಅಫೇರ್ಸ್. ಇದರಲ್ಲಿ ಏನಾದರೂ ಮಿಸ್ ಆದರೆ ನಾಳೆ ವಿಡಿಯೋದಲ್ಲಿ ಖಂಡಿತ ಅಪ್ಡೇಟ್ ಮಾಡ್ತೀನಿ. ಸಲ್ಯೂಟ್, ಟೇಕ್ ಕೇರ್.